exercise 10.2 fifth question. Okay, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. So that the perpendicular at the point of contact to the tangent to a circle passes through the center. Okay, so ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಫಸ್ಟ್ ಡಯಾಗ್ರಾಮ್ ಹಾಕೋಣ, ಸೊ ದಟ್ ಅವಾಗ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಸರ್ಕಲ್ ಇಲ್ಲಿ ತಗೊಳ್ಳೋಣ. ಓಕೆನಾ, ಈಗ ನೀವು ನೋಡಿದ್ರೆ ಈ ಸರ್ಕಲ್ಗೆ ನಾನು ಇಲ್ಲೊಂದು ಈ ಪಾಯಿಂಟ್ ನಲ್ಲಿ ಟ್ಯಾಂಜೆಂಟ್ ಹಾಕ್ತೀನಿ. ಓಕೆ, ಇದನ್ನ ಏನಂತ ಕರಿತೀನಿ, ಎಕ್ಸ್ ವೈ ಅಂತ ಕರಿತೀನಿ. ಓಕೆ, ಎಕ್ಸ್ ವೈ ಇದು ಬಂದ್ಬಿಟ್ಟು ಟ್ಯಾಂಜೆಂಟ್. ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಂತ ಕರಿತೀನಿ, ಪಿ ಅಂತ ಕರಿತೀನಿ. ಓಕೆ, ಈಗ ಕೊಟ್ರದ್ ನೋಡ್ರಿ, ಸೊ ದಟ್ ದ ಪರ್ಪೆಂಡಿಕ್ಯುಲರ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದು ಸೆಂಟರ್ ಓ, ಈ ಪಾಯಿಂಟ್ ಇಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದು ತಾನೆ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ 90 ಡಿಗ್ರಿ ಲೈನ್ ಹಾಕಿದ್ರೆ ಓಕೆ ಅದೇನದು ಸೆಂಟರ್ ಇಂದ ಪಾಸ್ ಆಗುತ್ತಂತ ಪ್ರೂವ್ ಮಾಡೋದು. ಅರ್ಥ ಆಯ್ತಾ ಕ್ವಶನ್? ಇವಾಗ ಏನಿದೆ, ಈಗ ಒಂದು ಟ್ಯಾಂಜೆಂಟ್ ತಗೊಂಡಾಗ ಓಕೆ ಅದ್ರ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ 90 ಡಿಗ್ರಿ ಹಾಕಿದ್ರೆ ಅದು ಸೆಂಟರ್ ಇಂದ ಪಾಸ್ ಆಗುತ್ತಂತ ಪ್ರೂವ್ ಮಾಡ್ಬೇಕು. ಟು ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ಪಾಸ್ ಥ್ರೂ ದ ಸೆಂಟರ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ಏನ್ ಮಾಡೋಣ, ಗಿವನ್ ಬರೆಯೋಣ. ಓಕೆ, ಈಗ ಡಯಾಗ್ರಾಮ್ ಏನ್ ಹಾಕಿದೆ ಅದನ್ನೇ ಬರೆಯೋಣ. ಓಕೆ, ಸೊ ಏನ್ ಬರೆದ್ವಿ, ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ ಓ, ಆಮೇಲೆ ಲೆಟ್ ಎಕ್ಸ್ ವೈ ಬಿ ದ ಟ್ಯಾಂಜೆಂಟ್ at point of contact P. ಹೌದಾ? ಸೊ ಈ ಎಕ್ಸ್ ವೈ ಟ್ಯಾಂಜೆಂಟ್ ಅಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಲ್ಲಿ ಇದೆ, ಪಿ ಇದೆ. ಟು ಪ್ರೂವ್ ಏನ್ ಮಾಡ್ಬೇಕು ನಾನು, ಟು ಪ್ರೂವ್ ಏನ್ ಮಾಡ್ಬೇಕು ನೋಡ್ರಲ್ಲಿ, ಪ್ರೂವ್ ದಟ್ ದ ಪರ್ಪೆಂಡಿಕ್ಯುಲರ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದ ಟ್ಯಾಂಜೆಂಟ್ ಟು ಎ ಸರ್ಕಲ್ ಪಾಸ್ ಥ್ರೂ ದ ಸೆಂಟರ್. ಇದನ್ನ ಪ್ರೂವ್ ಮಾಡ್ಬೇಕು. ಓಕೆ, ನೀವೇನ್ ಮಾಡ್ರಿ, ಈ ಸ್ಟೇಟ್ಮೆಂಟ್ ನ ಆಸ್ ಇಟ್ ಈಸ್ ಇಲ್ಲಿ ಬರೀರಿ. ಓಕೆ, ಟು ಪ್ರೂವ್ ಅಲ್ಲಿ ಏನ್ ಬರೀಬೇಕು, ಪರ್ಪೆಂಡಿಕ್ಯುಲರ್ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದ ಟ್ಯಾಂಜೆಂಟ್ ಟು ಎ ಸರ್ಕಲ್ ಪಾಸ್ ಥ್ರೂ ದ ಸೆಂಟರ್ ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಪ್ರೂಫ್ ಬರೀತೀನಿ ಈಗ. ಓಕೆ, ಅದಕ್ಕಿಂತ ಮುಂಚೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಓಕೆ, ಸೊ ಆ ಕನ್ಸ್ಟ್ರಕ್ಷನ್ ಏನಂತ ನೋಡ್ರಿ. ಓಕೆನಾ, ಸೊ ನಾನೇನ್ ಮಾಡ್ತೀನಿ, ಒಂದು ಪಾಯಿಂಟ್ ಎಂ ಅಂತ ತಗೊಂತೀನಿ, ಅದು ಸರ್ಕಲ್ ಇನ್ಸೈಡ್ ತಗೊಂತೀನಿ. ಆಮೇಲೆ ನಾನೇನ್ ಅನ್ಕೊಂತೀನಿ, ಈ ಆಂಗಲ್ ಎಂ ಪಿ ವೈ ಬಂದ್ಬಿಟ್ಟು 90 ಡಿಗ್ರಿ ಇದೆ ಅಂತ ಅನ್ಕೊಂತೀನಿ. ಹೌದೇ? ಓಕೆ, ಏನದು, ಕನ್ಸಿಡರ್ ಎ ಪಾಯಿಂಟ್ ಎಂ ಇನ್ಸೈಡ್ ಎ ಸರ್ಕಲ್ ಸಚ್ ದಟ್ ಆಂಗಲ್ MPY is equal to 90 ಡಿಗ್ರಿ ಅಂತ ಅನ್ಕೊಳ್ತೀನಿ. ಓಕೆ, ಸೊ ಡಾಟೆಡ್ ಲೈನ್ ಇಂದ ಬರ್ದಿರೋದು ಕನ್ಸ್ಟ್ರಕ್ಷನ್. ಓಕೆನಾ, ಈಗ ನೆಕ್ಸ್ಟ್ ಪ್ರೂಫ್ ಏನಂತ ನೋಡೋಣ. ಈಗ ನೀವೇ ನೋಡ್ರಿ, ಇದು ಏನಿದು ಟ್ಯಾಂಜೆಂಟ್. ಈಗ ನೀವೇ ನೋಡ್ರಿ, ಇದೇನಿದು OP ಬಂದು ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮತ್ತೆ ಎಷ್ಟಿರ್ಬೇಕು ಆಂಗಲ್, 90 ಡಿಗ್ರಿ ತಾನೆ. ಸೊ ಈಗ ಏನ್ ಬರಿಬೇಕು ನಾನು, OPY is equal to 90 ಡಿಗ್ರಿ ಅಂತ ಬರಿಬೇಕು. ಇಲ್ಲೇನ್ ಬರ್ತೀನಿ ಪ್ರೂಫ್ ಅಲ್ಲಿ, OPY is equal to 90 ಡಿಗ್ರಿ. ರೀಸನ್ ಏನು, ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ at point of contact. ಓಕೆ, ಇದನ್ನ ನಾನು ಈಕ್ವೇಶನ್ 1 ಅಂತ ತಗೋತೀನಿ. ಬಟ್ ನಮಗೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಇಂದ ಏನ್ ಗೊತ್ತು, MPY is equal to 90 ಡಿಗ್ರಿ ಅಂತ ಗೊತ್ತು. MPY is equal to 90 ಡಿಗ್ರಿ, ಇದು ಈಕ್ವೇಶನ್ 2. ಓಕೆ, ಸೊ ಫ್ರಮ್ 192 ಏನ್ ಬರೀಬಹುದು ನಾನು, ಫ್ರಮ್ 192 ಆಂಗಲ್ OPY is equal to ಆಂಗಲ್ MPY is equal to 90 ಡಿಗ್ರಿ ಅಂತ ಬರೀಬಹುದು. ಓಕೆ, ಇಲ್ಲಿ ನೋಡ್ರಿ, ಈ ಪ್ರಾಬ್ಲಮ್ ನೋಡ್ರಿ, ನಾವು ಕನ್ಸ್ಟ್ರಕ್ಷನ್ ಅಲ್ಲಿ MPY 90 ಡಿಗ್ರಿ ಅಂತ ತಗೊಂಡಿವಿ. ಈಗ ನಮಗೆ ಪ್ರೂಫ್ ಅಲ್ಲಿ OPY ಕೂಡ 90 ಡಿಗ್ರಿ ಬಂದಿದೆ. ಈಗ ನೀವೇ ಅಬ್ಸರ್ವ್ ಮಾಡ್ರಿ, ಈಗ ಒಂದು ಲೈನ್ ತಗೊಂಡ್ರೆ ಓಕೆ
ಈಗ ಒಂದು ಪಾಯಿಂಟ್ ತಗೊಂಡ್ರೆ ಅನ್ಕೋಣ 3 ಪಾಯಿಂಟ್. ಇಲ್ಲಿ ಪ್ರೊಟ್ರಾಕ್ಟರ್ ಸೆಂಟರ್ ಇಟ್ರೆ ಓಕೆ 90 ಡಿಗ್ರಿ ಒಂದೇ ಕಡೆ ಬರುತ್ತೆ, ಹೌದಾ? ಓಕೆ 90 ಡಿಗ್ರಿ ಇಲ್ಲಿಂದ 90 ಡಿಗ್ರಿ ಆಗಿದ್ರೆ ಒಂದ್ ಕಡೆ ಬರುತ್ತೆ. ಓಕೆ 2 ಕಡೆ ಅಂತೂ ಬರಲ್ಲ. ಓಕೆ ಸೊ 90 ಡಿಗ್ರಿ ಈ ಪಾಯಿಂಟ್ ಅಲ್ಲಿ ಒಂದೇ ಸರಿ ಬರ್ಬೋದು. ಬಟ್ ಇಲ್ಲಿ OPY ಅಲ್ಲೂ 90 ಡಿಗ್ರಿ ಬರುತ್ತೆ, MPY ಗಳು ಕೂಡ 90 ಡಿಗ್ರಿ ಬರ್ತಿದೆ ಅಂದ್ರೆ ನಾವು ತಗೊಂಡಿರೋ ಅಸಂಪ್ಷನ್ ರಾಂಗು. ಕರೆಕ್ಟ್ ಆಗುತ್ತೆ. ಈ ಎಂಪಿ ಲೈನ್ ಇದೆಯಲ್ಲ, ಈ ಎಂಪಿ ಲೈನ್ ಬಂದ್ಬಿಟ್ಟು ನಿಮ್ಗೆ ಅರ್ಥ ಮಾಡ್ಸಕ್ಕೆ, ಈ ಎಂಪಿ ಲೈನ್ ಬಂದ್ಬಿಟ್ಟು ಅದೇನಾದ್ರೂ ಕರೆಕ್ಟ್ ಎಂಪಿ ಮೇಲೆ ಕೋಇನ್ಸಿಡೆಂಟ್ ಆದ್ರೆ ಅವಾಗ ಅದು ಕರೆಕ್ಟ್ ಆಗುತ್ತೆ. ಸೊ ನಾವು ಎಂ ಪಾಯಿಂಟ್ ಇಲ್ಲಿ ತಗೊಂಡ್ರೆ ತಪ್ಪು, ಎಂ ಪಾಯಿಂಟ್ ಎಲ್ಲಿರ್ಬೇಕು ಕರೆಕ್ಟ್ ಓ ಮೇಲೆ ಇದ್ರೆ ಅವಾಗ OPY 90 ಆಗುತ್ತೆ, MPY ಕೂಡ 90 ಆಗುತ್ತೆ. ನೀವು ಒಂದು ಪಾಯಿಂಟ್ ಅಲ್ಲಿ 90 ಡಿಗ್ರಿ ಆಗಿದಾಗ ಒಂದೇ ಕಡೆ ಬರುತ್ತೆ, ಎರಡೆರಡು ಕಡೆ ಬರೋದಿಲ್ಲ. ಸೊ ಇಲ್ಲಿ ಏನ್ ಬರಿತೀವಿ ನಾವು ಇಲ್ಲಿ, ಓಕೆ ಇಲ್ಲಿ ಏನ್ ಬರಿತೀವಿ, ಇವೆರಡು ಈಕ್ವಲ್ ಆಗ್ಬೇಕಂದ್ರೆ ಯಾವಾಗ ಆಗುತ್ತೆ, ದಿಸ್ ಇಸ್ ಓನ್ಲಿ ಪಾಸಿಬಲ್, ದಿಸ್ ಓನ್ಲಿ ಪಾಸಿಬಲ್ when MP coincide with OP. ಓಕೆ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಓಕೆ ಈ MP ಬಂದ್ಬಿಟ್ಟು ಯಾರ ಮೇಲೆ ಕೋಇನ್ಸೈಡ್ ಆಗ್ಬೇಕು, ಈ MP ಬಂದು OP ಮೇಲೆ ಇದ್ದಾಗ ಮಾತ್ರ ಇವ್ರಿಗೆ ಈಕ್ವಲ್ ಆಗೋ ಚಾನ್ಸ್ ಇದೆ. ಓಕೆ ಸೊ ಅದ್ರ ಅರ್ಥ ಏನು, ನೀವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ 90 ಡಿಗ್ರಿ ಆದ್ರೆ ಅದು ಎಲ್ಲಿಂದ ಪಾಸ್ ಆಗುತ್ತೆ, ಅಂದ್ರೆ ಸೆಂಟರ್ ಇಂದಾನೆ ಪಾಸ್ ಆಗುತ್ತೆ. ಸೊ ನಾವೇನ್ ಬರಿಬಹುದು ಡೈರೆಕ್ಟ್ ಆಗಿ ಲಾಸ್ಟ್ ಸ್ಟೇಟ್ಮೆಂಟ್. ಓಕೆ ಸೊ ಇಲ್ಲಿ ಬರಿತೀನಿ, ಹೆನ್ಸ್ ಪರ್ಪೆಂಡಿಕ್ಯುಲರ್ drawn at the point of contact passes through the center ಅಂತ ಬರೀತೀವಿ. passes through the center. ಓಕೆನಾ? ಸೊ ಇದು ಬಂದ್ಬಿಟ್ಟು ಥಿಯರಮ್ ಪ್ರೂಫ್. ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದ್ ಥಿಂಗ್ ಏನಂತಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿನಿ, ಅದ್ರ ಜೊತೆಗೆ ಸರ್ಕಲ್ ಫುಲ್ ಲೆಸನ್ ಕೂಡ ಹಾಕಿದ್ದೀನಿ. ಓಕೆ ಅದನ್ನ ನೀವು ರೆಫರ್ ಮಾಡ್ರಿ. ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿದ್ರೆ ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಆ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟಿರೋದು ಏನಾದ್ರೂ ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.